ಒಕ್ಕೂಟದಿಂದ ಹೊರ ನಡೆಯುತ್ತಾ ಡಿಎಂಕೆ ಪಕ್ಷ. ಕೇಂದ್ರ ವಿಪಕ್ಷಗಳ ಒಕ್ಕೂಟದಲ್ಲಿ ಮೂಡಿತ ಬಿರುಕು. ಜೂನ್ 8ರಂದು ನಡೆಯಲಿರುವ ಸಭೆಗೆ ಡಿಎಂಕೆ ಗೈರಾಗುವ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಕಾಂಗ್ರೆಸ್ ದ್ರೋಹದಿಂದ ನೋವಾಗಿದೆ ಎಂದ ಎಂಕೆ ಸ್ಟಾಲಿನ್. ಇಂಡಿ ಒಕ್ಕೂಟಕ್ಕೆ ಶುರುವಾಯ್ತಾ ಹಿನ್ನಡೆ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಏನಾಗತ್ತೆ ಅನ್ನೋದು ಕುತೂಹಲಕ್ಕೂ ಕೂಡ ಒಂದ್ ಕಡೆ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ ಮಹಾ ದ್ರೋಹವನ್ನ ಮಾಡಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ನೋಡಿ, ಒಂದಷ್ಟು ಸಂಚಲನಾತ್ಮಕ ದೆಹಲಿ ಮಟ್ಟದಲ್ಲಿ ನಡುಕವನ್ನ ಹುಟ್ಟಿಸಿದೆ. ಇಷ್ಟು ದಿನ ಒಟ್ಟಿಗಿದ್ದವರು ಈಗ ಯಾಕೆ ದೂರ ಆಗ್ತಾ ಇದ್ದಾರೆ? ಸ್ಟಾಲಿನ್ ಸಿಟ್ಟಿಗೆ ಕಾರಣ ಏನು ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಲೋಕಸಭೆ ಚುನಾವಣೆ ಮುಗಿದು ದೇಶದಲ್ಲಿ ಹೊಸ ರಾಜಕೀಯ ಬೆಳವಣಿಗೆಗಳು ನಡೀತಾ ಇರುವಂತಹ ಬೆನ್ನಲ್ಲೇ ಈಗ ಈ ಒಂದು ಬಿರುಕು ಮೂಡಿರೋದು ಒಂದಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಗೊತ್ತಿಲ್ಲ ಏನಾಗತ್ತೆ ಅಂತ ಹೇಳಿ. ಒಕ್ಕೂಟ ಎಲ್ಲವೂ ಕೂಡ ಬಿರುಕು ಬಿಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗ್ತಾ ಇದೆ. ಇಡೀ ಅಸಮಾಧಾನದ ಜ್ವಾಲಾಮುಖಿ ಸ್ಫೋಟಗೊಳ್ಳೋದಕ್ಕೆ ಮುಖ್ಯ ಕಾರಣ ಕಾಂಗ್ರೆಸ್ ನಡೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸ್ವತಃ ಡಿಎಂಕೆ ಸುಪ್ರೀಮೋ ಎಂಕೆ ಸ್ಟಾಲಿನ್ ಅವರೇ ಆಪ್ತರ ವಲಯದಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ. ಆಪ್ತರ ಬಳಿ ಈ ರೀತಿಯಾಗಿ ಅವರ ವಿಷಯವನ್ನ ಶೇರ್ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸರಿಯಾಗಿ ನಡೆಸ್ಕೊಳ್ಳಿಲ್ವಾ ಕಾಂಗ್ರೆಸ್ನ ನಾಯಕರು? ಹಾಗಾದ್ರೆ ಇಷ್ಟು ದಿನ ಎಲ್ಲ ಚೆನ್ನಾಗಿತ್ತಲ್ಲ, ಈಗ ಯಾಕೆ ಈ ರೀತಿಯಾದಂತಹ ಹೇಳಿಕೆ?